ಸೊ ರೂಲ್ಸ್ ಇನ್ ಕೇರಳ ಫೆಬ್ರವರಿ 9th. ಸೊ ಫೆಬ್ರವರಿ 9ಕ್ಕೆ 2025ಕ್ಕೆ ಕೇರಳ ಗೌರ್ಮೆಂಟ್ ಕೂಡ ಒಂದು ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ರು ಡೈರೆಕ್ಟ್ ಸೆಲ್ಲಿಂಗ್. ಸೊ ಇವ್ರಿಗೇನು ಹೆಗ್ಗಳಿಕೆ ಸಿಕ್ತು ಅಂತ ಹೇಳಿದ್ರೆ ಭಾರತದ ಮೊಟ್ಟ ಮೊದಲ ಸ್ಟೇಟ್ ಒಬ್ಬ ಮುಖ್ಯಮಂತ್ರಿಯವರು ಬಂದು ಈ ರೂಲ್ಸ್ ಅನ್ನ ಬಿಡುಗಡೆ ಮಾಡಿರೋದು ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಿದೆ. ಯಾಕಾಗಿದೆ ಯಾರು ಹೇಳ್ತೀರಾ? ಯಾಕಾಗಿರ್ಬೋದು? ಲೀಗಲಿ ಎಥಿಕಲಿ ಅಲ್ಲ, ಮುಖ್ಯಮಂತ್ರಿಯವರು ಬಂದು ಆ ರೂಲ್ಸ್ ಅನ್ನ ಆ ಸ್ಟೇಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಯಾಕಾಗಿದೆ? ಅಲ್ಲಿ ಇಲ್ಲೀಗಲ್ ಮಾಡಕ್ ಬಿಡಲ್ಲ, ಅದಕ್ಕೋಸ್ಕರ ರೂಲ್ಸ್ ಬಂದಿದೆ. ಅಲ್ಲಿ ಭಾಳ ಇಶ್ಯೂಸ್ಗಳಾಗಿದೆ, ಅದಕ್ಕೋಸ್ಕರ ರೂಲ್ಸ್ ಬಂದಿರ್ಬೋದು, ಅದಕ್ಕೋಸ್ಕರ ಮುಖ್ಯಮಂತ್ರಿ ಬಿಟ್ಟಿರ್ಬೋದು. ಸೊ ಮೇಡಮ್ ಹೇಳಂಗೆ ಸರ್ಕಾರಕ್ಕೂ ಲಾಭ ಇದೆ, ಅದಕ್ಕೋಸ್ಕರ ಸರ್ಕಾರ ಮುಂದೆ ಬಂದು ರೂಲ್ಸ್ ಬಿಡುಗಡೆ ಮಾಡಿದೆ ಅಂತ. ಇನ್ನೊಂದು ಮುಖ್ಯಮಂತ್ರಿ ಓಕೆ, ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಪರಿಜ್ಞಾನವಿದೆ, ಅದ್ರ ಬಗ್ಗೆ ಒಂದು ಐಡಿಯಾ ಇದೆ, ಹಾಗಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ಸರ್ ಹೇಳ್ತಿದ್ದಾರೆ. ನೋಡಿ, ಯಾರೇ ಏನೇ ಮಾಡಿದ್ರು ಸಂಘಟನೆ ಮುಖಾಂತರನೇ ಅದಕ್ಕೆ ಬೆಳಕಿಗೆ ಬರೋದು. ಹೆಂಗೆ ಬೆಳಕಿಗೆ ಬರುತ್ತೆ? ಗುಡ್. ಉತ್ತರ ನಾನೇ ಕೊಡಬೇಕಾಗತ್ತೆ ನಾನು ಅನ್ಕೊಂಡಿದ್ದೆ, ಬಟ್ ಸರ್ ಕೊಟ್ಟರು. ನೀವೆಲ್ಲ ಹೇಳಿದ ನಿಜಾನೇ, ಇಲ್ಲ ಅಂತಂದಲ್ಲ, ಬಟ್ ಒರಿಜಿನಲ್ ಏನು ಅಂದರೆ ಅಲ್ಲಿ 2 ಸಂಘಟನೆಗಳು ಇದ್ದಾವೆ. 2 ಸಂಘಟನೆಗಳು 24 ಗಂಟೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೋಸ್ಕರ ದುಡಿತಾ ಇದ್ದಾವೆ. ಆ 2 ಸಂಘಟನೆ ಅವರೇ ಅಲ್ಲಿ ಕರ್ಕೊಂಬಂದು ಕೂಡಿಸಿರೋದು. ಇದರಲ್ಲಿ ಯಾರು ಇಲ್ಲ, ಈ ಸೈಡಲ್ಲಿ ಕೂತಿದ್ದಾರೆ ಇಬ್ರು. ಓಕೆ, ಇವರು ಹೌದು ಒಬ್ರು. ಸೊ 2 ಸಂಘಟನೆಗಳು ಇದ್ದಾವೆ, ಅದ್ರ ಬಗ್ಗೆ ಡೆಪ್ತಾಗಿ ಹೋಗೋದು ಬೇಡ. ಕರ್ನಾಟಕದಲ್ಲಿ ಒಂದು ಸಂಘಟನೆ ಇಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಇದರ ಪವರು, ಇದರ ಶಕ್ತಿ ಗೊತ್ತಾಗ್ತಾ ಇಲ್ಲ. ಗೆಟಿಂಗ್? ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಏನು ಮಾಡೋಣ ಅಂದರೆ ಒಂದು ಸಂಘಟನೆ ಮಾಡಿ ಒಂದು ಮನವಿನ ಕೊಟ್ಟು ಸರ್ಕಾರಕ್ಕೆ ಇದ್ರ ಬಗ್ಗೆ ಕೊಟ್ಟರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತೆ. ಹೌದಲ್ಲ? ಸರ್ಕಾರಕ್ಕೆ ಏನು ಬೇಕು ಹೇಳಿ? ಸರ್ಕಾರಕ್ಕೆ ಕರ್ನಾಟಕ ಡೆವಲಪ್ ಆಗಬೇಕು, ಅನ್ಎಂಪ್ಲಾಯ್ನೆಸ್ ಹೋಗಬೇಕು, ಹೌದಲ್ವಾ? ಬಡತನ ಹೋಗಬೇಕು, ಇದೇ ತಾನೇ ಸರ್ಕಾರಕ್ಕೆ ಬೇಕಾಗಿರೋದು. ಸೊ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಏನಿದೆ? ಅನ್ಎಂಪ್ಲಾಯ್ಮೆಂಟ್ ತೆಗಿಬೋದಾ? ಆಮೇಲೆ ಇನ್ಕಮ್ ಇದೆನಾ ಸರ್ಕಾರಕ್ಕೆ? GST ಕಟ್ತೀವ, TDS ಕಟ್ತೀವ, ಇದೆಲ್ಲ ನಾವು ಮಾಡ್ತಿದ್ದೀವ. ಹಾಗೆ ಸರ್ಕಾರದಲ್ಲಿ ಎಷ್ಟೆಲ್ಲ ನಾವು ಡೆವಲಪ್ಮೆಂಟ್ಸ್ಗಳನ್ನು ನೋಡ್ಬೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ. ಹಾಗಾಗಿ ಸೊ KFDSನ ಉದ್ದೇಶ, ಕರ್ನಾಟಕ ನೇರ ಮಾರುಕಟ್ಟೆಯ ಒಕ್ಕೂಟದ ಉದ್ದೇಶ ಏನು ಅಂತಂದು ಹೇಳಿದ್ರೆ ನಾವೆಲ್ಲ ಯೂನಿಟಿ ಆಗಿಬಿಟ್ಟು ಒಂದು ಸಂಘಟನೆ ಮಾಡಿ ಅಲ್ಲಿ ಮನವಿ ಕೊಡಬೇಕು. ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ MLM ಶರತ್ ಅಂತಂದೇಳಿ ನಾನು ಸಿಗ್ನೇಚರ್ ಮಾಡಿ ಮನವಿ ಕೊಡ್ತಾ ಇದ್ದೆ, ಅದು ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ. ನಾನು ಇಂಡಿವಿಜುವಲ್ ಲೆಕ್ಕಕ್ಕೆ ಬರೋಲ್ಲ. ಆಮೇಲೆ ಈ ಗ್ರಿಫಿನ್ಸ್ ಗುರುಕುಲ ಅಂತ ಬರೆದು ಈ ಹೆಸರು ಬರೆದು ಕೊಡ್ತಾ ಇದೆ. ಇದನ್ನು ಫರ್ಮ್, ಇದು ಪ್ರೈವೇಟ್, ಇದು ಓಕೆ, ನಾನು ನನ್ನ ಇನ್ಕಮಿಗೆ ಮಾಡ್ಕೊಂಡಿರೋದು. ಇದು ಯಾವುದೋ ಒಂದು ಸಂಸ್ಥೆ ಅಲ್ಲ, ಇದು ಸಂಸ್ಥೆ, ಇದು ಯಾವುದೋ ಒಂದು ಸಂಘಟನೆ ಅಲ್ಲ. ಸೊ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅಂದರೆ ಪ್ರತಿ ಸಲ ನಾನು ಮನವಿ ಕೊಟ್ಟಾಗ ಅವ್ರು ಏನು ಹೇಳ್ತಿದ್ರು ಅಂದರೆ, ಸರ್ ಸಂಘಟನೆಯಿಂದ ಮಾಡಿ, ನಮಗೆ ಸಂಘಟನೆ ಬೇಕು, ಸಂಘಟನೆ ಲೆಟರ್ ಪ್ಯಾಡ್ ಬೇಕು, ಸಂಘಟನೆಯಲ್ಲಿ ಎಷ್ಟು ಜನ ಇದ್ದೀರಾ, ನೀವೆಲ್ಲ ಸಂಘಟಿತರಾಗಿರಿ ಅಂತ ಹೇಳ್ತಾ ಇದ್ರು ಪ್ರತಿ ಸಲ. ಸೊ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ, ಯಾಕಂದರೆ ಇದು ಒಂದು ಅಸೋಸಿಯೇಷನ್ ನಡೆಸೋದು ತುಂಬ ಕಷ್ಟ ಇದೆ, ನಿಮಗೆಲ್ಲ ಗೊತ್ತಿದೆ. ಹಣ ಬೇಕು, ಜನ ಬೇಕು, ಪವರ್ ಬೇಕು, ಹೌದಲ್ವ? ಇವೆಲ್ಲ ಇದ್ದರೆ ಏನಾಗುತ್ತೆ? ಸಂಘಟನೆ ಆಗುತ್ತೆ. ಸೊ ಹಾಗಾಗಿ ನಾನು ಈ ಸಂಘಟನೆಗೆ ಯೋಚನೆ ಮಾಡ್ತಾ ಇದ್ದೆ, ನಾಳೆ ಮಾಡೋಣ ಅಂತ. ಹಾಗೆ ಎಷ್ಟೇ ಕಷ್ಟಪಟ್ಟರೂ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಕಾರಣಾಂತರಗಳಿಂದ. ಬಟ್ ಈ ಸಲ ನಾನು ಡಿಸೈಡ್ ಮಾಡಿದ್ದೆ 2025 ಮಾಡಲೇಬೇಕು ಅಂತಂದೇಳಿ. ಸೊ ಎಲ್ಲ ನನ್ನ ಅನುಕೂಲಕ್ಕೆ ನೀವೆಲ್ಲ ಸಹಾಯ ಮಾಡಿದ್ರಿ. ಸೊ ನವೆಂಬರ್ 1ನೇ ತಾರೀಕು ಕನ್ನಡ ದಿನಾನೇ, ನಮ್ಮ ಕನ್ನಡ ರಾಜ್ಯೋತ್ಸವ ದಿನಾನೇ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ ಲಾಂಚ್ ಆಗ್ತಾ ಇದೆ. ಅದು ನಮಗೆ ಖುಷಿ ಆಯಿತು. ಓಕೆ, ಸೊ ಹಾಗಾಗಿ ಇದಿಷ್ಟು ಬ್ಯಾಕ್ಗ್ರೌಂಡು. ಏನಾದರೂ ಡೌಟ್ ಇದನ್ನು ಇದರಲ್ಲಿ? KFDS, ವೈ KFDS, ವಾಟ್ ಈಸ್ KFDS? KFDS ಅಂದರೆ ಏನು? KFDS ಅಂದರೆ ಏನು ಅಂತಂದು ಹೇಳಿದ್ರೆ, ಇದು ಒಂದು ಸಂಘಟನೆ. ಈ ಸಂಘಟನೆ ಮುಖಾಂತರ ನಾವು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಕೆಲಸ ಮಾಡುವಂಥ ಕಂಪನಿಗಳಿಗೆ, ಒಳ್ಳೆಯ ಕಂಪನಿಗಳಿಗೆ ಸಾಥ್ ಕೊಡೋದು, ಸಪೋರ್ಟ್ ಮಾಡೋದು, ಕೆಟ್ಟ ಕಂಪನಿಗಳಿಗೆ ಬುದ್ಧಿವಾದನ ಹೇಳೋದು. ಓಕೆ, ಹಾಗೂ ಡೈರೆಕ್ಟ್ ಸೆಲ್ಲರ್ಸ್, ಯಾರು ನೇರ ಮಾರುಕಟ್ಟೆಯಲ್ಲಿ ನಿಯತ್ತಾಗಿ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಅವರನ್ನು ಸಾಥ್ ಕೊಡೋದು, ಅವರಿಗೊಂದು ಪ್ರೊಟೆಕ್ಷನ್ ಕೊಡೋದು. ಓಕೆ, ಅವರಿಗೊಂದು ಹೆಲ್ಪ್ ಮಾಡೋದು, ಪ್ರೊಟೆಕ್ಷನ್ ಕೊಡೋದು. ಯಾಕೆ ಸರ್ ಪ್ರೊಟೆಕ್ಷನ್ನು ಅಂತಂದೇಳಿದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಎರಡನೇದವರು
ಖುಷಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಭಯದಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ನ. ಪೊಲೀಸ್ ಏನು ಅಂದ್ಬಿಡ್ತಾರೋ, ಲಾಯರ್ ಏನು ಅಂದ್ಬಿಡ್ತಾರೋ, ನಾಳೆ ನಮ್ಗೆ ಯಾರಾದರೂ ಜೈಲಿಗೆ ಹಾಕ್ಬಿಟ್ರೆ, ನಾಳೆ ನಮಗೇನಾದರೂ ಕೇಸ್ ಹಾಕ್ಬಿಟ್ರೆ, ನಾಳೆ ಏನಾದರೂ ಪ್ರಾಬ್ಲಮ್ ಆಗುತ್ತಾನೋ ಎಲ್ಲೋ ಒಂದು ಭಯ ಅವ್ರಿಗೆ ಕಾಡ್ತಾ ಇದೆ. ಸೊ ಇವೆಲ್ಲ ಹೋಗಬೇಕು ಅಂತಂದರೆ ನಾವೆಲ್ಲ ಸಂಘಟಿತರಾಗಬೇಕು ಅನ್ನೋದು ಇದ್ರ ಉದ್ದೇಶ. ವಾಟ್ ಅಂದರೆ ಗೊತ್ತಾಯ್ತಾ? ಗುಡ್. ಈಗ ನೆಕ್ಸ್ಟ್ ಏನು? ವೈ ಅಂತಂದರೆ ಯಾಕೆ ಬೇಕು ಸರ್ ಈ ಸಂಘಟನೆ? ಯಾಕೆ ಬೇಕು ಅಂತಂದು ಹೇಳಿದ್ರೆ ಸರ್ಕಾರಕ್ಕೆ ಮನವಿ ಕೊಡೋದಕ್ಕೆ ಬೇಕು, ಒಂದನೇದು. ಎರಡನೇದು ಯಾಕೆ ಬೇಕು ಅಂತಂದು ಹೇಳಿದ್ರೆ ಇಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗಬೇಕಲ್ಲ ಜನರಿಗೆ. ಎಲ್ಲರೂ ಕಂಪನಿಗೆ ಸರ್ ಇದು ನನ್ನ ಕಂಪನಿ, ಇದು ನಿನ್ನ ಕಂಪನಿ, ನಾವು ಅಲ್ಲಿಗೆ ಬರಲ್ಲ, ನೀವು ಅಲ್ಲಿಗೆ ಬರಲ್ಲ, ನೀವು ಅಲ್ಲಿಗೆ ಬರಬೇಡಿ, ನೀವು ಇಲ್ಲಿಗೆ ಬರಬೇಡಿ ಅಂತೇಳಿ ನಾವೆಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ. ಅವನು ಆ ಕಂಪ್ನಿಯವ್ರಿಗೆ. ಸೊ ನಾವೆಲ್ಲ ಸಂಘಟಿತರಾಗಬೇಕು. ಹಾಗೂ ಇದರಲ್ಲಿ ನಡೀತಿರುವಂತಹ ಗುಡ್ ಮತ್ತು ಬ್ಯಾಡ್ ಎರಡೂ ಗೊತ್ತಾಗಬೇಕು. ಏನು ಕೆಟ್ಟದ್ದು ನಡೀತಾ ಇದೆ, ಏನು ಒಳ್ಳೇದು ನಡೀತಾ ಇದೆ, ಇವೆರಡೂ ಗೊತ್ತಾದರೆ ನಮಗೆ ಬೇಕಾಗಿದ್ದನ್ನು ನಾವು ಆರಿಸ್ಕೊಂಡು ಮತ್ತೆ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಮತ್ತೆ ಜನರಿಗೆ ಒಳ್ಳೆಯದನ್ನು ಮುಂದೆ ತಲುಪಿಸ್ಬೇಕು. ಯಾಕಂದರೆ ಇವತ್ತು ಆಟೋದವ್ರು ಸಂಘಟಿತರಾಗಿದ್ದಾರೆ, ಹೌದಾ, ಮಹಿಳಾ ಸಂಘಟನೆಗಳು ಇದ್ದಾವೆ, ಎಂಪ್ಲಾಯೀಸ್ಗಳ ಸಂಘಟನೆಗಳು ಇದ್ದಾವೆ, ಕೂಲಿ ಕಾರ್ಮಿಕರ ಸಂಘಟನೆಗಳು ಇದ್ದಾವೆ. ಇವರೆಲ್ಲ ಸಂಘಟಿತರ ಆಗಿದ್ದಕ್ಕೆ ಅದರಲ್ಲಿ ಒಂದು ನೀತಿ ಎಥಿಕ್ಸ್ ಅಂದು ನಡೀತಾ ಇದೆ. ನಮ್ಮದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಎಥಿಕ್ಸ್ ಇಲ್ಲ, ಯಾರಿಗೂ ಎಥಿಕ್ಸ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ, ಯಾರ್ದು ಭಯ ಇಲ್ಲ, ಯಾರು ಹೆಂಗೆ ಬೇಕಂಗೆ ಕೆಲಸ ಮಾಡ್ತಾರೆ ಹೋಗ್ತಾರೆ. ಇದರಲ್ಲಿ ಬಲಿಯಾಗೋದು ಯಾರು? ಬಡವರು ಮಾತ್ರ, ಅಮಾಯಕರು. ಸೊ ಇದನ್ನು ಹೋಗೋಕ್ಕೆ ನಾವು ಏನಾದರೂ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಬೇಕು ಇವತ್ತಿನಿಂದ ಅನ್ನೋದು ಇದ್ರ ಉದ್ದೇಶ. ವೈ ಗೊತ್ತಾಯ್ತಾ? ಓಕೆ. ಹೌ ಸರ್, ಹೇಗೆ ಸರ್ ಇದನ್ನೆಲ್ಲ ಕರೆಕ್ಟು, ನೀವು ಹೇಳಿದ್ದೇನೋ ಕರೆಕ್ಟು, ಹೇಗೆ ಮಾಡೋಣ ಅಂತಂದು ಹೇಳಿದ್ರೆ ನಾನು ಅದಕ್ಕೆ ಟ್ರೈನಿಂಗ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಒಂದೇನು, ನಾನು ಏನು ಮಾಡ್ತಾ ಇದ್ದೀನಿ ಆ ವಿಚಾರಗಳನ್ನು ನಿಮಗೆ ಹಂಚ್ತೀನಿ. ನಾನು ಡೈಲಿ ಹಂಚೋಕ್ಕಾಗತ್ತಾ? ಡೈಲಿ ನನಗೆ ನೀವು ಕಾಲ್ ಮಾಡಿ ಕೇಳೋಕ್ಕಾಗತ್ತಾ? ನಾನು ಒಬ್ಬೊಬ್ಬರಿಗೆ ಮಾತಾಡೋಕ್ಕಾಗತ್ತಾ ಫೋನಲ್ಲಿ? ಹೌದಲ್ಲ. ನೀವತ್ತು ಸಮಯ ತೆಗೆದು ಬಂದ್ರಿ, ನಾನು ಸಮಯ ತಗೊಂಡೆ, ಇನ್ನು ಸೇರಿದ್ವಿ, ನಮ್ಮ ಚಿಂತನೆಗಳನ್ನು ಹಂಚ್ಕೊಂಡ್ವಿ. ಎಸ್ ಸರ್ನು? ಸೊ ಸೇಮ್ ಟು ಸೇಮ್ ಅದನ್ನೇ ನಾವು ಮಾಡಬೇಕು ಅಂತ. ಹೌ ಅಂತಂದು ಹೇಳಿದ್ರೆ ನೆಟ್ವರ್ಕರ್ಸ್ ದಿನಾಚರಣೆ ಮಾಡಬೇಕು. ಹೌ ಅಂತಂದು ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಹೌ ಅಂತಂದು ಹೇಳಿದ್ರೆ ಸಂಘಟನೆಯಿಂದ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ಗಳು ಮಾಡಬೇಕು. ಓಕೆ, ಏನೋ ಒಂದು ಅನ್ನದಾನ ಶಿಬಿರನೋ ಅಥವಾ ಏನೋ ಬ್ಲಡ್ ಡೊನೇಷನ್ನೋ ಅಥವಾ ಒಂದು ಏನೋ ಸೋಷಿಯಲ್ ಸರ್ವಿಸ್ಗಳನ್ನು ನಮ್ಮ ಸಂಘಟನೆ ಮುಖಾಂತರ ಮಾಡಬೇಕು. ಸರ್, ಈ ಸಂಘಟನೆಯಲ್ಲಿ ದುಡ್ಡಿದೆನಾ? ಈ ಸಂಘಟನೆಯಲ್ಲಿ ನೀವು ದುಡ್ಡು ಕೊಡ್ತೀರಾ? ನಿಮಗೇನಾದರೂ ಲಾಭ ಇದೆನಾ? ನನಗೇನಾದರೂ ಲಾಭ ಇದೆನಾ? ಈ ಥರ ಪ್ರಶ್ನೆಗಳಿಗೆ ಉತ್ತರ ಏನು ಅಂದರೆ ನೀವು ಸಂಘಟಿತರಾಗಿ ಬಂದರೆ ಅದ್ರ ಬಗ್ಗೆ ಕುತ್ಕೊಂಡು ನಾವು ಮಾತಾಡ್ಬೋದು. ಓಕೆ. ಸೊ ಇದೊಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿ ರನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ. ಇಲ್ಲಿ ನಾವು ಎಲ್ಲರೂ ದುಡ್ಡು ಅಂತಂದಲ್ಲ, ನಾವೆಲ್ಲ ಸಂಘಟಿತರಾಗೋದಕ್ಕೆ ಇಲ್ಲಿ ಸೇರಬೇಕು. ಈ ಸಂಘದ ಹೆಸರು ಇದರಲ್ಲಿ ಒಂದು ಜನರಿಗೆ ಅವೇರ್ನೆಸ್ನ ಮೂಡಿಸ್ಬೇಕು ಅನ್ನೋದು, ಸೇಫ್ಟಿಗೆ. ಸೊ ಇಲ್ಲಿ ಹಲವಾರು ಕಂಪನಿಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ. ಕರ್ನಾಟಕದಲ್ಲಿ ಇರದೆ ಹೊರ ರಾಜ್ಯದಲ್ಲಿ ಇರುವಂತಹ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಓನರ್ ಕೂಡ ಇವತ್ತು ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಹಿಂದಿಯಲ್ಲೂ ಕೂಡ ನನಗೆ ಲೈವಲ್ಲಿ ಬರೋದಕ್ಕೆ ಹೇಳಿದರು. ಓಕೆ, ಬಟ್ ನಾನು ನೆಕ್ಸ್ಟ್ ಆಮೇಲೆ ಅದನ್ನು ಮಾಡ್ತೀನಿ. ಆರ್ ಯು ಕ್ಲಿಯರ್?